ಬಿಗ್ ಫೈನ ಟಾಪ್ 5th ನ್ಯೂಸ್ ಹತ್ತ ಗಮನ ಹರಿಸೋದಾದ್ರೆ ದ ಕಾಸ್ಟ್ಲಿಯೆಸ್ಟ್ ಮೆಟಲ್ ಗೋಲ್ಡ್ ಕುರಿತಾದಂತಹ ವಿಷಯನ ತಲುಪಿಸ್ತಾ ಇದ್ದೀವಿ. ಹೌದು, ಗೋಲ್ಡ್ನ ಬೆಲೆ ಜಾಸ್ತಿ ಆದಷ್ಟು ಗೋಲ್ಡ್ನ ಸೇಫ್ ಗಾರ್ಡ್ ಮಾಡೋದು ಹೇಗೆ ಅನ್ನುವಂತಹ ಭಯ ಶುರುವಾಗಿದೆ. ಸೊ ಮೈಸೂರಿನ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನ ಕದ್ದವ ಲಾಕ್ ಆಗಿದ್ದಾರೆ. ಕೊನೆಗೂ ಕೆನರಾ ಬ್ಯಾಂಕ್ನ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ವಿರುದ್ಧ FIR ದಾಖಲಾಗಿದೆ. ಚಿನ್ನ ಅಡವಿಟ್ಟಿದ್ದ ಗ್ರಾಹಕರಿಗೆ ಮೋಸ ಮಾಡಿದ್ರು ಈ ಅಕ್ಕಸಾಲಿಗ. ಬ್ಯಾಂಕ್ನ ಪ್ರಾದೇಶಿಕ ವ್ಯವಸ್ಥಾಪಕರ ದೂರಿನ ಮೇರೆಗೆ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಶ್ವಿನ್ ಆಚಾರ್ 11 ವರ್ಷದಿಂದ ಅಂದ್ರೆ 2014ರಿಂದ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಇತ್ತೀಚೆಗೆ ಚಿನ್ನ ಅಡವಿಟ್ಟ ಗ್ರಾಹಕರಿಂದ ತೂಕದ ಬಗ್ಗೆ ಒಂದು ಡೌಟ್ ಬಂದಿದೆ. ಸೊ ಡೌಟನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಅದು ಕನ್ಫರ್ಮ್ ಆಗಿದೆ. ದೂರಿನ ಆಧಾರದ ಮೇಲೆಗೆ ಪರಿಶೀಲನೆ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿ. ಪರಿಶೀಲನೆಯಲ್ಲಿ ತೂಕ ಏನಿತ್ತು, ಚಿನ್ನದ ತೂಕ ಕಡಿಮೆ ಆಗಿರೋದು ಕನ್ಫರ್ಮ್ ಆಗಿದೆ. ಚಿನ್ನವನ್ನ ಅಸೆಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಮಧ್ಯಮ ವರ್ಗದವರು ಏನು ಮಾಡ್ತಾರೆ, ಚಿನ್ನನ ಅಡವಿಟ್ಟು ಅದರಲ್ಲಿ ಬಂದಂತಹ ದುಡ್ಡಿಂದ ಬೇರೆ ರೀತಿ ಇನ್ವೆಸ್ಟ್ ಮಾಡೋಣ, ಅಥವಾ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ರೆ ಸೇಫು, ಅಯ್ಯೋ ಪ್ರೈವೇಟ್ ಬ್ಯಾಂಕ್ ಬೇಡ, ನ್ಯಾಷನಲೈಸ್ಡ್ ಬ್ಯಾಂಕು ಸಿಕ್ಕಾಪಟ್ಟೆ ಭರವಸೆ ಜಾಸ್ತಿ. ಆದರೆ ಈ ಥರ ಬ್ಯಾಂಕಲ್ಲೇ ಈ ರೀತಿ ಮೋಸ ಆಗ್ತಿದೆ ಅಂದಾಗ ಸೊ ಚಿನ್ನದ ಬೆಲೆ ದುಬಾರಿ ಆಗಿರೋದು ಹೌದು, ಚಿನ್ನನ ಸೇಫ್ ಗಾರ್ಡ್ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಸೊ ಚಿನ್ನನ ಯಾರಿಗಾದ್ರೂ ಕೊಟ್ಟರೂ ಭಯ, ಸೇಫ್ ಆಗಿ ಲಾಕರ್ನಲ್ಲಿ ಇಟ್ಟರೂ ಭಯ, ಅಡವಿಟ್ರೂ ಇನ್ನೊಂದು ಥರ ಭಯ ಎದುರಾಗಿದೆ. ಸೊ ಒಟ್ಟಾರೆ FIR ದಾಖಲಾಗಿದೆ ಗೋಲ್ಡ್ ಸ್ಮಿತ್ ಅಗೇನ್ಸ್ಟ್ ಆಗಿ. ಸೊ ಮುಂದೆ ಯಾವ ರೀತಿಯಾದಂಥ ಕ್ರಮವನ್ನು ತಗೊಳ್ತಾರೆ ಅದರ ಮೇಲೆ ಎಲ್ಲರ ಚಿತ್ತ ಇದೆ. ಸೊ ಇದು ನಡೆದಿರೋದು ಮೈಸೂರಿನ ಕೆನರಾ ಬ್ಯಾಂಕಲ್ಲಿ. ಸೊ ಪ್ರತಿಷ್ಠಿತ ಬ್ಯಾಂಕು. ಸೊ ಕೆನರಾ ಬ್ಯಾಂಕನ್ನು ಬಹಳಷ್ಟು ಟ್ರಸ್ಟ್ ಮಾಡ್ತಾರೆ. ಪ್ರೈವೇಟ್ ಬ್ಯಾಂಕ್ ಆದರೆ ಭಯ ಇರುತ್ತೆ, ಇಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕು ಭಯ ಇಲ್ಲ, ನಂಬಿಕೆ ದುಪ್ಪಟ್ಟು ಜಾಸ್ತಿ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಕರೆಸ್ಪಾಂಡೆಂಟ್ ಸುರೇಶ್ ಅವರು. ಸುರೇಶ್, ಏನಿದು ಈಗಷ್ಟೇ ಈ ಹಿಂದೆ ಅಷ್ಟೇ ಬಹಳಷ್ಟು ಗಲಾಟೆ ಆಗಿತ್ತು, ಈಗ FIR ದಾಖಲಾಗಿದೆ, ಮುಂದಿನ ಕ್ರಮ ಏನು? ಆ್ಯಂಡ್ ಚಿನ್ನಾನ ಬ್ಯಾಂಕಲ್ಲಿ ಇಟ್ಟರೆ ಎಷ್ಟು ಸೇಫ್? ಮೈಸೂರಿನ ವಿಜಯನಗರದ 3ನೇ ಹಂತದಲ್ಲಿರ್ತಕ್ಕಂಥ ಈ ಕೆನರಾ ಬ್ಯಾಂಕ್ ನಲ್ಲಿ ನಡೆದಿರುವಂತಹ ಘಟನೆ, ಈಗ ಬ್ಯಾಂಕ್ ನಲ್ಲಿ ಯಾರ್ಯಾರು ಚಿನ್ನವನ್ನ ಅಡಮಾನ ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆ ಹೋಗಿ ಬ್ಯಾಂಕ್ ಅಲ್ಲಿ ಪರಿಶೀಲನೆಯನ್ನ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಕೇವಲ 100 ಮಂದಿಗಲ್ಲ, 200ಕ್ಕೂ ಹೆಚ್ಚು ಮಂದಿಗೂ ಕೂಡ ಈ ಒಂದು ಬ್ಯಾಂಕ್ ಚಿನ್ನ ಇಟ್ಟಂತಹ ಗ್ರಾಹಕರಿಗೆ ಶಾಕ್ ಅನ್ನ ಕೊಟ್ಟಿದೆ. ಅಲ್ಲಿರ್ತಕ್ಕಂಥ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇದೀಗ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟಂತಹ ಗ್ರಾಹಕರು ಇದೀಗ ಕಂಗಾಲಾಗಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕತೆ. ಒಬ್ಬರದ್ದು 30 ಗ್ರಾಮ್ ಹೋದ್ರೆ ಮತ್ತೊಬ್ಬರದ್ದು 10 ಗ್ರಾಮ್, ಮತ್ತೊಬ್ಬರದ್ದು 5 ಗ್ರಾಮ್, ಮತ್ತೊಬ್ಬರದ್ದು 3 ಗ್ರಾಮ್, ಈ ರೀತಿ ಸೇರಿದಂತೆ ಸುಮಾರು 20ಕ್ಕೂ 100 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣವನ್ನ ಇಲ್ಲಿ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಮಾತು ಈ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥದ್ದು. ಅಶ್ವಿನ್ ಆಚಾರ್ ಚಿನ್ನವನ್ನ ಪರಿಶೀಲನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನು ಏಕಾಏಕಿ ಅವ್ರಿಗೆ ಹಣವನ್ನ ಕೊಡೋದಿಲ್ಲ. ಒಂದು 3 ತಾಸು 4 ತಾಸು ಬಿಟ್ಟು ಬನ್ನಿ, ನಿಮಗೆ ಚೀಟಿಯನ್ನ ಕೊಡ್ತೀನಿ ಅನ್ನೋದು. ಯಾಕಂದ್ರೆ ಚಿನ್ನದ ಏನು ನೆಕ್ಲೆಸ್ ಇರ್ಬೋದು, ಜೊತೆಗೆ ಈ ತರ ಒಡವೆಗಳಲ್ಲಿ ಮುತ್ತು, ಅವಳ, ಪಚ್ಚೆ ಈ ತರವಾದಂತಹ ವಸ್ತುಗಳು ಇರ್ತವೆ. ಹೀಗಾಗಿ 10 ಗ್ರಾಮ್ಗೆ 3 ಗ್ರಾಮ್ ಅನ್ನ ಕಳಿತೇವೆ, ನಿಮ್ಗೆ 7 ಗ್ರಾಮ್ ಲೆಕ್ಕದಲ್ಲಿ ನಾವು 80% ಲೋನ್ ಅನ್ನ ರಿಲೀಸ್ ಮಾಡ್ಕೊಡ್ತೇವೆ ಅನ್ನೋದು ಅವರ ಮಾತು. ಅದಾದ ಬಳಿಕ ಏನು 7 ಗ್ರಾಮ್ ಅನ್ನು ಲೆಕ್ಕ ಹಾಕಿದ್ರೆ ಸುಮಾರು 100 ಗ್ರಾಮ್ಗೆ ಸುಮಾರು 80 ಗ್ರಾಮ್ ಲೆಕ್ಕ ಹಾಕುವಂತ ಸಂದರ್ಭದಲ್ಲಿ ಆ 80 ಗ್ರಾಮ್ಗೆನೆ ವಾಪಸ್ ಚಿನ್ನವನ್ನ ಕೊಡುವಂತದ್ದು. ಆ ಸಂದರ್ಭದಲ್ಲಿ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಇರೋದಿಲ್ಲ, ಆದ್ರೆ ಅಲ್ಲಿ ವ್ಯತ್ಯಾಸ ಆಗಿರೋದು ಅಲ್ಲಿ ಆ ಒಂದು ಚಿನ್ನಕ್ಕೆ ಬದಲಾಗಿ ಅದೇ ಮಾದರಿಯ ನಕಲಿ ಚಿನ್ನವನ್ನ ಸೇರಿಸಿ ಗ್ರಾಹಕರಿಗೆ ಕೊಡ್ತಾ ಇರೋದು ಇದೀಗ ಬೆಳಕಿಗೆ ಬಂದಿದೆ. ಪ್ರಕರಣ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆದ್ರೆ ಅಕ್ಕಸಾಲಿಗ ಅಶ್ವಿನ್ ಆಚಾರ್ ಇದೀಗ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದಗಳು.